ಬ್ಯಾಂಕಿಂಗ್ ವ್ಯವಹಾರದಲ್ಲಿ ನಡೆಯುವ ಸಾಮಾನ್ಯ ಲೋಪಗಳಿಂದಾಗಿ ಬ್ಯಾಂಕ್ಗಳಿಗೆ ಆರ್ಬಿಐ ದಂಡ ವಿಧಿಸುವುದು ಸರ್ವೇ ಸಾಮಾನ್ಯವಾಗಿದ್ದರೂ ಇದನ್ನೇ ಗುರಿಯಾಗಿಸಿಕೊಂಡು ಸುದ್ದಿಸಂಸ್ಥೆಯ ವ್ಯಕ್ತಿಯೊಬ್ಬ ತನ್ನ ಮೇಲೆ ಸಾಮಾಜಿಕ ಜಾಲತಾಣದಲ್ಲಿ ಅನುಚಿತ ಸಂದೇಶಗಳನ್ನು ಹರಿಯಬಿಟ್ಟಿದ್ದಾನೆ ಎಂದು ಕೊಡಗು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಬಾಂಡ್ ಗಣಪತಿ ಮಾಧ್ಯಮಗೋಷ್ಠಿಯಲ್ಲಿ ಆರೋಪ ಮಾಡಿದ್ದಾರೆ. ಈತನ ವಿರುದ್ಧ ಪೊಲೀಸ್ ದೂರು ನೀಡಲಾಗಿದ್ದು ಸದ್ಯದಲ್ಲೇ ಕೋರ್ಟ್ ಮೊರೆ ಹೋಗುವುದಾಗಿ ಬಾಂಡ್ ಗಣಪತಿ ಎಚ್ಚರಿಕೆ ನೀಡಿದ್ದಾರೆ. ಇತ್ತೀಚೆಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೆಲವು ನಿಯಮಗಳ ಉಲ್ಲಂಘನೆ ಆರೋಪದಲ್ಲಿ ರಾಜ್ಯದ 3 ಡಿಸಿಸಿ ಬ್ಯಾಂಕ್ಗಳಿಗೆ ದಂಡ ವಿಧಿಸಿದೆ. ಇದನ್ನೇ ಮಾನದಂಡವಾಗಿರಿಸಿಕೊಂಡ ಈತ ತಮ್ಮನ್ನು ವೈಯಕ್ತಿಕವಾಗಿ ತೇಜೋವಧೆ ಮಾಡಿದ್ದು, ಬಾಂಡ್ ಗಣಪತಿ ಡಿಸಿಸಿ ಬ್ಯಾಂಕ್ ಅನ್ನು ರಾಷ್ಟ್ರಮಟ್ಟದಲ್ಲಿ ಹರಾಜು ಹಾಕಿದ್ದಾನೆ, ಸಹಕಾರ ನೀತಿಯನ್ನು ಗಾಳಿಗೆ ತೂರಿದ್ದಾನೆ ಎಂಬಿತ್ಯಾದಿ ಆರೋಪ ಮಾಡಿದ್ದಾನೆ. ಆಡಳಿತ ಮಂಡಳಿ ಸದಸ್ಯರಿಗೆ ಸಾಲ ನೀಡಿರುವುದು, ಉಳಿತಾಯ ಖಾತೆಗಳಿಗೆ ಇನಾಪರೇಟಿವ್ ಚಾರ್ಜಸ್ ವಿಧಿಸಿರುವುದು ಹಾಗೂ 2 ಲಕ್ಷ ಮೇಲ್ಪಟ್ಟು ಚಿನ್ನಾಭರಣ ಸಾಲಕ್ಕೆ ಮಾಸಿಕ ಬಡ್ಡಿ ವಸೂಲಿ ಮಾಡದಿರುವುದನ್ನು ಪ್ರಶ್ನಿಸಿ ಆರ್ಬಿಐ 1 ಲಕ್ಷ ದಂಡ ವಿಧಿಸಿದೆ. ಇದೆಲ್ಲ ಬ್ಯಾಂಕಿಂಗ್ ವ್ಯವಹಾರದಲ್ಲಿ ಸಾಮಾನ್ಯವಾಗಿದ್ದರೂ ವೈಯಕ್ತಿಕ ದ್ವೇಷ ಸಾಧನೆಗಾಗಿ ಈತ ಅನುಚಿತ ಸಂದೇಶಗಳನ್ನು ಪೋಸ್ಟ್ ಮಾಡಿದ್ದಾನೆ ಎಂದು ಬಾಂಡ್ ಆರೋಪಿಸಿದರು. ಇದರಿಂದ ವೈಯಕ್ತಿಕವಾಗಿ ನೋವಾಗಿದ್ದು ಪ್ರತಿಷ್ಠಿತ ಡಿಸಿಸಿ ಬ್ಯಾಂಕ್ ಗೌರವಕ್ಕೂ ಧಕ್ಕೆಯಾಗಿದೆ. ಅಲ್ಲದೆ ನನ್ನ ಕಿರುಕುಳದಿಂದ ಕೆಲವು ಸದಸ್ಯರು ಆತ್ಮಹತ್ಯೆ ಮಾಡಿಕೊಂಡಿರುವುದಾಗಿ ಈತ ಆರೋಪಿಸಿದ್ದಾನೆ. ಡಿಸಿಸಿ ಬ್ಯಾಂಕ್ನ 7 ಕೋಟಿಯ ನೂತನ ಕಟ್ಟಡಕ್ಕೆ 12 ಕೋಟಿ ಖರ್ಚು ಮಾಡಿರುವುದಾಗಿ, 25 ಎಕರೆ ತೋಟವಿರುವ ರೈತನಿಗೆ 12 ಲಕ್ಷ ಸಾಲ ನೀಡಲು ನಿರಾಕರಿಸಿರುವುದಾಗಿ, ಬ್ಯಾಂಕಿನ ಆಂತರಿಕ ವ್ಯವಹಾರದಲ್ಲಿ ಹಸ್ತಕ್ಷೇಪ, ಸಿಬ್ಬಂದಿ ನೇಮಕಾತಿಯಲ್ಲಿ ಲಕ್ಷಾಂತರ ರೂಪಾಯಿ ಲಂಚ ಪಡೆದಿರುವುದಾಗಿ, ಉತ್ತಮ ಸೇವೆ ಮಾಡುವ ಸಿಬ್ಬಂದಿಗಳನ್ನು ವಜಾ ಮಾಡ್ತಿರುವುದಾಗಿ, ಅಧ್ಯಕ್ಷರ ಕೊಠಡಿಗೆ ಸಾಮಾನ್ಯ ಜನರು ಮತ್ತು ರೈತರಿಗೆ ಮುಕ್ತ ಪ್ರವೇಶ ಇಲ್ಲ ಇತ್ಯಾದಿ ಗಂಭೀರ ಆರೋಪಗಳನ್ನು ಮಾಡಲಾಗಿದೆ. ಯಾವುದೇ ಸಾಲ ವಿತರಣೆ ವಸೂಲಾತಿಯಲ್ಲಿ ನಿರ್ದೇಶಕರ ಹಸ್ತಕ್ಷೇಪ ಇರೋದಿಲ್ಲ. ಕಳೆದ ವರ್ಷ ನಡೆದ ನೇಮಕಾತಿಯಲ್ಲಿ 32 ಮಂದಿ ಪೈಕಿ 22 ಮಂದಿ ಜಿಲ್ಲೆಯವರೇ ಆಗಿದ್ದು, ಮೀಸಲಾತಿಯಡಿ ಜಿಲ್ಲೆಯ ಅಭ್ಯರ್ಥಿಗಳು ಬಾರದ ಹಿನ್ನೆಲೆಯಲ್ಲಿ ಹೊರ ಜಿಲ್ಲೆಯವರಿಗೆ ಆದ್ಯತೆ ನೀಡಲಾಗಿದೆ. ಯಾರಿಂದಲಾದರೂ 1 ರೂಪಾಯಿ ಲಂಚ ಪಡೆದಿದ್ದರೆ ಸಾಬೀತುಪಡಿಸಲಿ ಎಂದು ಸವಾಲ್ ಹಾಕಿದ ಬಾಂಡ್ ಗಣಪತಿ, ವಂಚನೆ ಪ್ರಕರಣದಲ್ಲಿ ಭಾಗಿಯಾದ 2, ಅಶಿಸ್ತಿನ ವರ್ತನೆಗಾಗಿ 4 ಹಾಗೂ ನಿಯಮ ಉಲ್ಲಂಘನೆಗಾಗಿ ಓರ್ವ ಸಿಬ್ಬಂದಿ ವಿರುದ್ಧ ಆಡಳಿತ ಮಂಡಳಿ ತೀರ್ಮಾನದಂತೆ ಶಿಸ್ತು ಕ್ರಮಕ್ಕೆ ಒಳಪಡಿಸಲಾಗಿದೆ ಎಂದು ಒಪ್ಪಿಕೊಂಡರು. ಜೊತೆಗೆ ಬ್ಯಾಂಕ್ನಲ್ಲಿ ಉದ್ಯೋಗ ಕೊಡಿಸುವ ಆಮಿಷ ನೀಡಿ ಕದನೂರಿನ ಪೊನ್ನಣ್ಣ ಎಂಬಾತ 6 ಮಂದಿಯಿಂದ ಹಣ ಪಡೆದು ವಂಚಿಸಿರುವ ಬಗ್ಗೆ ದೂರು ನೀಡಿ ಪೊಲೀಸ್ ವಶಕ್ಕೆ ಒಪ್ಪಿಸಲಾಗಿದೆ ಎಂದು ಅವರು ಬಹಿರಂಗಪಡಿಸಿದರು. ಯಾವುದನ್ನ ತಿಳಿಯದೆ ಪೂರ್ವಾಗ್ರಹ ಪೀಡಿತರಾಗಿ ಹಳೆಯ ಒಂದು ದೇಶದಿಂದ ಅಂದರೆ ಸುಮಾರು 2011ರಲ್ಲಿ ನಾನು ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದೆ. ಅವರು ಶಕ್ತಿ ದಿನಪತ್ರಿಕೆ ಒಬ್ಬ ಪತ್ರಿಕೆ ವರದಿಗಾರನಾಗಿ ನಾವು ಮಾಡುವ ಒಳ್ಳೆಯ ಕೆಲಸ ಇರಬಹುದು ಅಥವಾ ಕೆಟ್ಟ ಕೆಲಸವನ್ನ ಪ್ರಚಾರ ಮಾಡುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದ. ಆಗ ನಾವು ಆತ್ಮೀಯರಾಗಿದ್ದು, ಆಗ 2-3 ಬಾರಿ ನನ್ನಿಂದ ವೈಯಕ್ತಿಕವಾಗಿ ಅವನು 5,000, 5,000, 3,000 ಸಾಲವನ್ನು ಪಡೆದಿದ್ದಾನೆ. ಆ ಪಡೆದಂತ ಸಾಲದಲ್ಲಿ 3,000 ಹಿಂದಿರುಗಿಸುತ್ತ ಒಂದು ಮರುಪಾವತಿ ಮಾಡಿರಲಿಲ್ಲ. ಹಾಗೆ 2011ರಲ್ಲಿ ಅಂದರೆ ನನ್ನ ದಾಖಲಾತಿ, ನಾನು ಆತೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷನಾಗಿ 2017ರಲ್ಲಿ ಅವರಿಗೆ 40,000ದಷ್ಟು ಸಾಲವನ್ನು, ಪಿಗ್ಮಿ ಸಾಲವನ್ನು ಮಂಜೂರಾತಿ ಮಾಡಿರುತ್ತಾರೆ. ಅಂದರೆ 916ಕ್ಕೆ ಸಾಲ ಪಡ್ಕೊಂಡು ಅವಧಿಗೆ ಸರಿಯಾಗಿ ಕಟ್ಟದೆ, ಯಾವುದೇ ರೀತಿಯಲ್ಲಿ ನಾವು ಅವರ ಹತ್ರ ಮಾತುಕತೆ ಆದ ಸಾಲವನ್ನು ಕಟ್ಟದಿದ್ದಾಗ ನಾವು ಇವರ ಮೇಲೆ ಕಾನೂನು ಕ್ರಮ ತಗೊಂಡು ನ್ಯಾಯಾಲಯದಲ್ಲಿ ಮೊಕದ್ದಮೆಯನ್ನು ಹೂಡಲಾಗಿ 31/3/2017ಕ್ಕೆ ಸಾಲವನ್ನು ಮರುಪಾವತಿ ಕೋರ್ಟಿನ ಆದೇಶದ ಪ್ರಕಾರ ಮಾಡಿರುತ್ತಾರೆ. ಈ 2 ವಿಷಯಗಳನ್ನ ನನ್ನ ಮೇಲೆ ವೈಯಕ್ತಿಕ ದ್ವೇಷದಿಂದ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷನಾಗಿ, ಸಮಾಜದಲ್ಲಿ ಕೆಲಸ ಮಾಡುವಂತಹ ಒಂದು ಪ್ರತಿಷ್ಠೆ ಸಂಸ್ಥೆಯ ಅಧ್ಯಕ್ಷನಾಗಿ ಆ ವೈಯಕ್ತಿಕ ಕಾರಣವನ್ನು ಇಟ್ಟುಕೊಂಡು ಬೇಡದ ಒಂದು ಅಪಪ್ರಚಾರವನ್ನು ಮಾಡುವುದರ ಮೂಲಕ ನನ್ನ ಮೇಲೆ ತೇಜೋವಧೆಯನ್ನು ಮಾಡಿದ್ದಾರೆ. ಈ ತೇಜೋವಧೆ ಮಾಡಿದಂದ್ರೆ ಒಂದು ಎಲ್ಲವನ್ನ ನಿಮಗೆ ನಾನು ಆಧಾರವಾಗಿ ಕೊಡ್ತಾ ಇದ್ದೇನೆ. ರೈತರ ಬದುಕಿಗೆ ಕೊಳ್ಳಿ ಹಿಡಿಯುತ್ತಿರುವ ಧನದಾಯಿತು ಅಂತ ಬಾಂಡ್ ಗಣಪತಿ ಬೇರೆ ಬೇರೆ ಯಾವ ಕಾಂಗ್ರೆಸ್ ಪಕ್ಷದಿಂದ ಬಿಜೆಪಿ ಪಕ್ಷಕ್ಕೆ ಕರೆತಂದು ಇವನು ಬೆಳೆಸಿದಂತ, ಅಲ್ಲಿ ಉತ್ತಮ ಪಿಗ್ಮಿ ಕಲೆಕ್ಟರ್ ಮಾದೇವೇಗೌಡನ ಕೊಳ್ಳಿ ಇಟ್ಟವನು, ತೆಗೆದುಕೊಂಡ ಸಣ್ಣ ಸಾಲವನ್ನು ನಾಯಿಯಲ್ಲಿ ಇದ್ದವನು, ಅಂದ್ರೆ ಒಬ್ಬ ಸಮಾಜದಲ್ಲಿ ಕೆಲಸ ಮಾಡುವಂತ ಒಬ್ಬ ಅಧ್ಯಕ್ಷನ ನಾಯಿಗೆ ಸಮಾನವಾಗಿ ಅವನು ತುಲನೆ ಮಾಡಿ ಬೇಕಾದಷ್ಟು ಮನ ಬಂದಂತೆ ಅವನು ಒಂದು ಮೆಸೇಜ್ ಅನ್ನು ಹಾಕಿದ್ದಾರೆ. ನಾನು ಇದುವರೆಗೆ ಅವನ ಸತ್ತ ಎಲ್ಲೂ ಮಾತಾಡಲಿಕ್ಕೆ ಹೋಗಿಲ್ಲ. ಮತ್ತೆ ಬೇರೆ ಬೇರೆ ಇದರಲ್ಲಿ ಮಾಡಿದ್ರು ನಮ್ಮ ರೈತ ಸಂಘದ ಕಾರ್ಯಮಾಡ ನಮ್ಮ ಸೋಮಯ್ಯ, ಬೇರೆ ಬೇರೆ ಪಕ್ಷದ ಎಲ್ಲರನ್ನ ಅವರು ಇಟ್ಕೊಂಡು ಅವರ ಕುಮ್ಮುಖಿ ಯಾವುದೂ ಇವರು
ಹಿತಾಸಕ್ತಿ. ಆದರೆ ನಾನು ಹೇಳೋದು, ಸಮಾಜದಲ್ಲಿ ಒಬ್ಬ ಪತ್ರಕರ್ತನಾಗಿ, ಒಬ್ಬ ಸುದ್ದಿ ಸಂಸ್ಥೆ ಮುಖ್ಯಸ್ಥನಾಗಿ ಯಾವುದೇ ಆಧಾರರಹಿತವಾಗಿ ಬಂದಿರೋದನ್ನ ನಾನು ತೀವ್ರವಾಗಿ ಖಂಡಿಸ್ತೇನೆ. ಒಂದು ಪತ್ರಕರ್ತನಾಗಿ ಸಮಾಜದಲ್ಲಿ ತಿದ್ದುವಂತ ಕೆಲಸನ ಮಾಡಬೇಕು. ಯಾರು ಒಳ್ಳೆ ಕೆಲಸ ಮಾಡಿದರೆ ಅವರ ಬೆನ್ನು ತಟ್ಟಬೇಕು, ಯಾರು ಕೆಟ್ಟ ಕೆಲಸ ಮಾಡಿದರೆ ಅದನ್ನು ಬಯಲಿಗಿರುವುದು. ಸಮಾಜದಲ್ಲಿ ನ್ಯಾಯಯುತವಾಗಿ ಕೆಲಸ ಮಾಡೋದನ್ನ ನಾನು ನಿಜವಾಗಿಯೂ ಪ್ರಶಂಸೆಯನ್ನ ನಾನು ಯಾರು ಪತ್ರಿಕಾ ಮಾಧ್ಯಮದವರನ್ನ ಮೆಚ್ಚಿದ್ದೇನೆ. ಆದರೆ ಈ ಮನುಷ್ಯನ ವ್ಯವಸ್ಥೆ ಏನಂದ್ರೆ, ಅದು ನಾನು ಪತ್ರಕರ್ತನ ಬಗ್ಗೆ ನಿಮಗೆ ಯಾರಿಗೂ ನಾನು ಅದನ್ನು ಹೇಳೋದಿಲ್ಲ ವೈಯಕ್ತಿಕವಾಗಿ. ಅದು ನಿಮಗೂ ಗೊತ್ತಿದೆ, ಯಾರ್ಯಾರು ಒಳ್ಳೆಯವರಿದ್ದಾರೆ, ಯಾರ್ಯಾರು ಕೆಟ್ಟವರಿದ್ದಾರೆ ಹೇಳಿ. ಇವರು ನಮ್ಮ ನಿರ್ದೇಶಕರ 16ರಲ್ಲಿ ನಮ್ಮ ಸೌತ್ ಕೂರ್ಗ್ ಅಂದ್ರೆ ವಿರಾಜಪೇಟೆಗೆ ಸಂಬಂಧಪಟ್ಟಂತ ನನ್ನ DCS ಬ್ಯಾಂಕಿನಲ್ಲಿ 4 ನಿರ್ದೇಶಕರು, ಅವರಲ್ಲಿ 3 ಜನರಿಂದ ವೈಯಕ್ತಿಕ ಸಾಲವನ್ನು ಪಡ್ಕೊಂಡು ಇವತ್ತಿಗೂ ಅವರಿಗೆ ಸಾಲವನ್ನು ಮರುಪಾವತಿ ಮಾಡದ ಇರುವಂತಹ ಉದಾಹರಣೆಗಳು ಸಹಿತ ಇವತ್ತು ಸಮಾಜದಲ್ಲಿ ನಾವು ನೋಡ್ತಾ ಇದ್ದೇವೆ. ಹಾಗೆ ಬೇರೆ ಬೇರೆ ಅಂದ್ರೆ ಬೇರೆ ಬೇರೆ ವಿಷಯದಲ್ಲಿ ಇಟ್ಟಿದ್ದಾರೆ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಇದನ್ನ ನೀವು ಪೇಪರ್ಗೆ ಹಾಕೋದಕ್ಕೆ ನಾನು ಹೇಳೋದಕ್ಕಿಂತ ಇದನ್ನ ಬೇಕಾದ್ರೆ ಪೇಪರ್ಗೆ ಹಾಕ್ಬೋದು. ಇದರಲ್ಲಿ ಯಾವುದೇ ಕಾಂಗ್ರೆಸ್ ಸುದ್ದಿ ಸಂಸ್ಥೆಯ ಈ ವ್ಯಕ್ತಿ ಮಾಡಿರುವ ಆರೋಪಗಳಿಗೆ ಸೂಕ್ತ ಸಾಕ್ಷ್ಯಾಧಾರಗಳಿದ್ದರೆ ಏಪ್ರಿಲ್ 6ರಂದು ಬೆಳಗ್ಗೆ 11 ಗಂಟೆಗೆ ಬ್ಯಾಂಕಿನಲ್ಲಿ ಆಡಳಿತ ಮಂಡಳಿ, ಉಪನಿಬಂಧಕರು, ಮಾಧ್ಯಮಗಳ ಸಮ್ಮುಖದಲ್ಲಿ ಚರ್ಚೆಗೆ ಹಾಜರಾಗಬೇಕೆಂದು ಬಾಂಡ್ ಗಣಪತಿ ಸವಾಲ್ ಹಾಕಿದರು. ಚಿತ್ತಾರ ನ್ಯೂಸ್, ಮಡಿಕೇರಿ.